ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋರು ಈ ಸುದ್ದಿ ನೋಡ್ಲೇಬೇಕು. ಹೊಸ ವರ್ಷಾಚರಣೆಗೆ ಪೊಲೀಸರಿಂದ ಮಾರ್ಗಸೂಚಿ ರಿಲೀಸ್ ಆಗಿದೆ. 2026ರ ನ್ಯೂ ಇಯರ್ ಪಾರ್ಟಿಗೆ ಇರಲ್ಲ ಪಟಾಕಿ ಸೌಂಡ್. ಬೆಂಗಳೂರಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಪಟಾಕಿ ಬ್ಯಾನ್ ಮಾಡಲಾಗಿರುವಂತದ್ದು. ಪೊಲೀಸರಿಂದ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದೆ. ಗೋವಾ ಪಬ್ ದುರ್ಘಟನೆಯಿಂದ ಎಚ್ಚೆತ್ತು ಪಟಾಕಿಗೆ ಬ್ರೇಕ್ ಹಾಕಿರುವಂತದ್ದು. ಡಿಸೆಂಬರ್ 31ರಂದು ನಡೆಯುವ ಕಾರ್ಯಕ್ರಮಗಳಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಲಾಗಿದೆ. ಹೋಟೆಲ್, ಬಾರ್, ಪಬ್, ರೆಸ್ಟೋರೆಂಟ್ಗಳಿಗೆ ಮಾರ್ಗಸೂಚಿ ಹೊರಡಿಸಲಾಗಿದೆ. ಸುಮಾರು 19 ಅಂಶಗಳ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಮಾರ್ಗಸೂಚಿ ಉಲ್ಲಂಘನೆಯಾದಲ್ಲಿ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ಪೊಲೀಸರು. ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸರಿಂದ ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋರು ಈ ಸುದ್ದಿ ನೋಡ್ಲೇಬೇಕು. ಹೌದು, ಹೊಸ ವರ್ಷ ಬರ್ತಾ ಇದೆ, ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಹೊಸ ವರ್ಷವನ್ನ ಬರಮಾಡ್ಲಿಕ್ಕೆ ಸಿಟಿ ಮಂದಿ ಸಜ್ಜಾಗಿದ್ದಾರೆ. ಈ ಹೊತ್ತಲ್ಲೇ ಬೆಂಗಳೂರು ಪೊಲೀಸರು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಗೋವಾ ಪಬ್ ದುರ್ಘಟನೆಯಿಂದ ಎಚ್ಚೆತ್ತು ಪಟಾಕಿಗೆ ಬ್ರೇಕ್ ಹಾಕಿರುವಂತದ್ದು. ಕಾರ್ಯಕ್ರಮಗಳಿಗೆ ನಿಯಮ ಪಾಲನೆ, ಅನುಮತಿ ಕಡ್ಡಾಯ. ನಿಗದಿತ ಸಮಯವನ್ನ ಪಾಲಿಸಲೇಬೇಕು. ಧ್ವನಿವರ್ಧಕ ಪರವಾನಿಗೆ, ನಿಗದಿತ ಶಬ್ದ ಮಿತಿ ಕಡ್ಡಾಯ ಮಾಡಲಾಗಿರುವಂತದ್ದು. ನೆಲಮಹಡಿ, ಪಾರ್ಕಿಂಗ್ ಪ್ಲೇಸ್, ಟೆರೆಸ್ನಲ್ಲಿ ಕಾರ್ಯಕ್ರಮ ಮಾಡುವಂತಿಲ್ಲ. ಕಾರ್ಯಕ್ರಮದ ಸ್ಥಳದಲ್ಲಿ ಸ್ಕ್ರೀನಿಂಗ್ ಮಾಡುವಂತಿಲ್ಲ. ಸುಮಾರು 19 ಅಂಶಗಳ ಮಾರ್ಗಸೂಚಿ. ಸಂಶಯಾಸ್ಪದ ವಸ್ತು, ವ್ಯಕ್ತಿಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಡಲೇಬೇಕು. ಬೆಂಕಿ ನಂದಿಸುವ ವಸ್ತುಗಳು ಇರಬೇಕು. ನಿರ್ಗಮನ ದ್ವಾರಗಳು ದೊಡ್ಡದಾಗಿರಬೇಕು. ಸಿಸಿಟಿವಿ ಕಡ್ಡಾಯ. 30 ದಿನಗಳವರೆಗೆ ಸ್ಟೋರೇಜ್ ಮಾಡಬೇಕು. ಡ್ರಗ್ಸ್ ಕಂಡು ಬಂದ್ರೆ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಇದು ಪೊಲೀಸರ ಗೈಡ್ಲೈನ್ಸ್. ರೇಡ್ನಲ್ಲಿ ಡ್ರಗ್ಸ್ ಸಿಕ್ಕರೆ ಕಟ್ಟಡದ ಮಾಲೀಕರು, ಮ್ಯಾನೇಜರ್ ಮೇಲೆ ಕೇಸ್ ದಾಖಲಾಗುತ್ತೆ. ಸಾರ್ವಜನಿಕರಿಗೆ ತಮ್ಮ ಸ್ಥಳದಲ್ಲಿಯೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಸೆಲೆಬ್ರಿಟಿಗಳನ್ನ ಆಹ್ವಾನಿಸಿದಲ್ಲಿ ಸ್ಥಳೀಯ ಠಾಣೆಗೆ ಮಾಹಿತಿ ಕೊಡಲೇಬೇಕು. ಮಹಿಳೆಯರು ಹೆಚ್ಚಿರುವ ಕಡೆ ಖಾಸಗಿ ಭದ್ರತಾ ಸಿಬ್ಬಂದಿ ನೇಮಿಸಬೇಕು. ಇದು ಪೊಲೀಸರ ಗೈಡ್ಲೈನ್ಸ್. ಮಹಿಳೆಯರು ಹೆಚ್ಚಿರುವ ಕಡೆ ಖಾಸಗಿ ಭದ್ರತಾ ಸಿಬ್ಬಂದಿ ನೇಮಿಸಲೇಬೇಕು. ಸೆಕ್ಯೂರಿಟಿ ಸಿಬ್ಬಂದಿ, ಬೌನ್ಸರ್ ನಿಯೋಜನೆಗೆ PSARAನಲ್ಲಿ ನೋಂದಾಯಿಸಬೇಕು. ಕೆಲಸಗಾರರ ಮಾಹಿತಿಯನ್ನ ದೃಢೀಕೃತ ID ಕಾರ್ಡ್ನೊಂದಿಗೆ ನೀಡಬೇಕು. ಲೈಸೆನ್ಸ್ ಇಲ್ಲದ ಔಟ್ಡೋರ್ ಸ್ಥಳದಲ್ಲಿ ಮದ್ಯ ಸರಬರಾಜು ಬ್ಯಾನ್ ಮಾಡಲಾಗಿದೆ. ಹೋಟೆಲ್ ರೂಮ್ಗಳಲ್ಲಿ ಗುಂಪು ಸೇರಿ ಪಾರ್ಟಿ ಮಾಡುವಂತಿಲ್ಲ. ಹೊಸ ವರ್ಷಕ್ಕೆ ಪೊಲೀಸರು ಕಟ್ಟುನಿಟ್ಟಿನ ರೂಲ್ಸ್ ಹೊರಡಿಸಿದ್ದಾರೆ. ಗಲಾಟೆ ನಡೆದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಇದು ಪೊಲೀಸರ ಮಾರ್ಗಸೂಚಿ.